ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನ್ನಪೂರ್ಣ ಚಾನಲ್. ಎಲ್ಲರಿಗೂ ಅನ್ನಪೂರ್ಣ ಅಡುಗೆ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀವಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ನಾವು ಈ ಸಲ ಮದುವೆಗೆ ಹೋಗಿದ್ವಿ. ನಮ್ಮ ಅಕ್ಕನ ಮೊಮ್ಮಗಳ ಮದುವೆಗೆ ಹೋದಾಗ ಹಾಗೆ ಹಂಪಿಗೆ ಹೋಗಿ ಬಂದ್ವಿ. ಬಳ್ಳಾರಿಗೆ ಹೋಗಿ ಮದುವೆ ಬಳ್ಳಾರಿಲಿತ್ತು. ಹಾಗೆ ಹಂಪಿ ಕೂಡ ಹೋಗಿ ಬಂದ್ವಿ ನಾವು. ಅಲ್ಲಿ ವಿಜಯನಗರಕ್ಕೆ ಬಳ್ಳಾರಿಗೆ ಹತ್ತಿರ ಆಗುತ್ತೆ. ನೋಡಿ, ದಾರಿಲಿ ಹಂಪಿ ಹತ್ತತ್ರ ಬಂದಾಗ ಎಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ಆ ಕಡೆ ಈ ಕಡೆ ನೇಚರ್ದು ತುಂಬ ಚೆನ್ನಾಗಿತ್ತು. ನೇಚರ್ ಕೂಡ ಎಲ್ಲ ಜಾಸ್ತಿ ಭತ್ತ ಮತ್ತು ಕಬ್ಬು ಜಾಸ್ತಿ ಬೆಳೀತಾರೆ. ಆ ಕಡೆ ಬಾಳೆ ಗಿಡ ಕೂಡ ಜಾಸ್ತಿ ಇರುತ್ತೆ ಆ ಕಡೆ ಸೈಡು. ನೋಡಿ, ನೇಚರ್ ತುಂಬ ಚೆನ್ನಾಗಿತ್ತು. ನೋಡಿ, ಎಲ್ಲ ಬರೀ ಬೆಟ್ಟ ಗುಡ್ಡಗಳೇ ಇರುತ್ತೆ ಜಾಸ್ತಿ. ಬೆಟ್ಟದ ಮಧ್ಯನೇ ಗದ್ದೆಗಳಿರುತ್ತೆ, ಅಲ್ಲೇ ಮಧ್ಯ ಹೊಲಗಳಿರುತ್ತೆ. ಅಲ್ಲೇ ಬೆಳೀತಾರೆ ರೈತರು. ಭತ್ತ, ಕಬ್ಬು, ಬಾಳೆಯಲ್ಲಿ ಪ್ರಮುಖ ಬೆಳೆಗಳಲ್ಲಿ ಹಂಪಿ ಹತ್ರ ಬಹಳ ಕಡಿಮೆ ರೇಟಿಗೆ ಸಿಗುತ್ತೆ ಬಾಳೆಹಣ್ಣೆಲ್ಲ. ನಾವು ಆನೆಗೆ ಹಾಕೋಕ್ಕಂತ 10 ರೂಪಾಯಿ ತೊಗೊಂಡ್ರೆ ಒಂದು 7-8 ಬಾಳೆಹಣ್ಣು ಬಂದಿತ್ತು. ನೋಡಿ, ತುಂಬ ಚೆನ್ನಾಗಿದೆ ಸೀನ್ರಿ. ನೋಡಿ, ಅಲ್ಲಲ್ಲಿ ತೆಂಗಿನ ಗಿಡಗಳು ಕಾಣಿಸ್ತಾ ಇದ್ದಾವೆ. ನೋಡಿ, ಬಳ್ಳಾರಿಯಿಂದ 1.5 hour ಆಯಿತು. ನಾವು ಅಲ್ಲಿಗೆ ತಲುಪಿದಾಗ 6 ಗಂಟೆ ಆಗಿತ್ತು. ಕತ್ಲಾಗ್ತಾ ಬಂದಿತ್ತು. ರೆಸಾರ್ಟ್ ತಲುಪಿದಾಗ ನೋಡಿ, ಇನ್ನೇನು ಹತ್ತಿರ ಬಂದ್ವಿ. ಕಾರ್ ಪಾರ್ಕಿಂಗ್ ಮಾಡಿ ರೆಸಾರ್ಟಿಗೆ ಬಂದು ಮೊದಲು ಕಾಫಿ ಕುಡಿದ್ವಿ. ನಂತರ ಹಾಗೆ 1-2-3 ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ, ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಅದನ್ನೇ ನೋಡ್ಕೊಂಬರೋಣ ಬನ್ನಿ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಒಳಗಡೆ ನೋಡಿ, ಎಲ್ಲ ಕೂತ್ಕೊಳ್ಳೋಕ್ಕೆ ಅಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು ಆಗಿದೆ. ಹಾಗೆ ಒಳಗಡೆ ರೆಸಾರ್ಟ್ ಕಡೆ ಒಳಗಡೆ ಹೋಗೋಕ್ಕೆ ರೆಸಾರ್ಟ್ಗೆ ದಾರಿ ಇದು. ಎಲ್ಲ ಒಂದೊಂದೇ ಹಟ್ಸ್ ಥರ, ಗುಡಿಸಲು ಥರ ಮಾಡಿದ್ದಾರೆ. ಒಂದೊಂದು ಚಿಕ್ಕದಾಗಿದೆ ರೂಮ್ಸು, ಅಷ್ಟೊಂದು ದೊಡ್ಡದೇನಿಲ್ಲ. ನೋಡಿ, ಇದು ಕೂಡ ಎಲ್ಲ ಆಟಗಳು ಆಡೋದಿದೆ, ಸ್ನೋಕರ್ಸು ಎಲ್ಲ ಇದೆ. ರಾತ್ರಿ ಜೀ ಅಂತ ಇತ್ತು, ಸ್ವಲ್ಪ ಭಯನೇ ಆಗ್ತಾಯಿತ್ತು. ಕರಡಿ ಇದೆಯಾ ಅಂತ ಕೇಳಿದ್ವಿ ಅವರಿಗೆ. ಕರಡಿ ಏನಿಲ್ಲ, ಇದೆ, ಗುಡ್ಡದಲ್ಲಿರುತ್ತೆ, ಈ ಕಡೆ ಏನು ಬರಲ್ಲ ಅಂತ ಹೇಳಿದರು. ನೋಡಿ, ಅಲ್ಲಿ ನಾಯಿ ಕೂಡ, ಒಂದು ಚಿಕ್ಕ ನಾಯಿ, ಒಂದು ದೊಡ್ಡ ನಾಯಿ, 2 ಇದೆ ಅಲ್ಲಿ. ಎಲ್ಲ ಲಗೇಜ್ ಎಲ್ಲ ರೂಮಲ್ಲಿಟ್ಟು ತೊಗೊಂಡೋಗಿ. ನೋಡಿ, ಹೇಗಿದೆ ನಮ್ಮ ಕಾಟೇಜು. ಇಷ್ಟಿಷ್ಟೇ ಚಿಕ್ಕದಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು ನೇಚರಲ್ಲಿ. ನೋಡಿ, ಬೆಳಗ್ಗೆ ಎದ್ದು ಕೂಡಲೇ ಇದು ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಹಾಗೆ ವಾಕಿಂಗ್ ಹೋಗಿ ಬಂದ್ವಿ. ನೋಡಿ, ನಮ್ಮ ಕಾಟೇಜ್ ಮುಂದೆನೇ ಇದು. ಎಲ್ಲ ಬಾಳೆ ಗಿಡ ಹಾಕಿದ್ದಾರೆ ನೋಡಿ.
ಈ ಕಲ್ಲು ನೋಡಿ ಎಷ್ಟು ಚೆನ್ನಾಗಿದೆ, ಒಂದ್ರ ಮೇಲೆ ಒಂದು ಕಲ್ಲು ಇಟ್ಟಿದ್ದಾರೇನೋ ಅನ್ನೋ ಹಾಗೆ ಕಾಣಿಸುತ್ತೆ. ಹಾಗೆ ಶೋ ಗಿಡ ಕೂಡ ಇತ್ತಲ್ಲಿ. ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ಬೆಳಿಗ್ಗೆ 6:30ಗೆ. ಆದರೂ ಸೂರ್ಯ ಉದಯಿಸಿರಲಿಲ್ಲ, ಇನ್ನೂ ಸನ್ರೈಸ್ ಆಗಿರಲಿಲ್ಲ. ನೋಡಿ ಹಾಗೆ ಕಲ್ಲು ಮೇಲೆ ಕಲ್ಲು ಇಟ್ಕೊಂಡು ಓಡಾಡಬೇಕು. ಮಳೆಗಾಲದಲ್ಲಿ ಈ ಥರ ಏನೋ ತೊಂದರೆ ಆಗಬಾರ್ದು ಓಡಾಡೋಕ್ಕೆ ಅಂತ ಈ ಥರ ಹಾಕಿದ್ದಾರೆ. ನೋಡಿ ರೌಂಡ್ ಶೇಪಲ್ಲಿ ಮಾಡಿದ್ದಾರೆ. ಗುಡಿಸಲು ಥರ ಅಲ್ಲಲ್ಲಿ ಪಕ್ಕಕ್ಕೆ ರೂಮ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ. ಚಿಕ್ಕದಾದರೂ ನೀಟಾಗಿದೆ ಒಳಗಡೆ. ನೋಡಿ ಕಲ್ಲುಗಳು ಎಷ್ಟು ಚೆನ್ನಾಗಿದೆ, ಬಂಡೆ ಕಲ್ಲದು. ಹಾಗೆ ಬಾಳೆ ಗಿಡ ಕೂಡ ಹಾಕಿದ್ದಾರೆ ಅಲ್ಲೇ. ಈ ಥರ ನೇಚರ್ಗೆ ಅವಾಗವಾಗ ಬರ್ತಾ ಇರಬೇಕು, ಮನಸ್ಸಿಗೆ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಎಲ್ಲ ರೀಚಾರ್ಜ್ ಆದಾಗುತ್ತೆ, ಮೊಬೈಲ್ ರೀಚಾರ್ಜ್ ಹೇಗಾಗುತ್ತೆ ಅದೇ ಥರ ನಮ್ಮ ಮನಸ್ಸು ಕೂಡ ರೀಚಾರ್ಜ್ ಆದಾಗೆ ತುಂಬ ಉಲ್ಲಾಸಿತವಾಗಿರುತ್ತೆ. ಈ ಥರ ಈ ಹಳ್ಳಿ ಊರಲ್ಲಿ ಗುಡ್ಡ ಬೆಟ್ಟದ ಮಧ್ಯೆ ಇದ್ದೀವೇನೋ ಅನಿಸುತ್ತೆ. ನೋಡಿ ಭತ್ತದ ಗದ್ದೆ ಅಲ್ಲಿ ಹಿಂದೆ ಕಾಣಿಸೋದು, ಅಲ್ಲೆಲ್ಲ ಕೊಕ್ಕರೆಗಳಿದ್ದವು, ಪಕ್ಷಿಗಳು, ವೈಟ್ ಕಲರ್ ಪಕ್ಷಿಗಳು, ಕೊಕ್ಕರೆಗಳು. ಅವೇನು ಹುಳ ಹುಡುಕಿ ತಿಂತಾ ಇದ್ವು ಗದ್ದೆಯಲ್ಲಿ. ನೋಡಿ ತುಂಬ ಚೆನ್ನಾಗಿದೆ ಸೀನ್. ನೋಡಿ ಈ ಥರ ಎಲ್ಲ ಮಕ್ಕಳಿಗೆ ಈ ಥರ ನೇಚರ್ ಪಾಠ ಕಲಿಸ್ಬೇಕು ಮಕ್ಕಳಿಗೆ, ಯಾವ ಥರ ಆಹಾರ ಬೆಳೆಯುತ್ತಾರೆ ಏನು ಅಂತ. ಕೆಲವು ಮಕ್ಕಳಿಗೆಲ್ಲ ತಾವು ತಿನ್ನೋ ಅನ್ನನ ಹೇಗೆ ಬರುತ್ತೆ, ಅಕ್ಕಿ ಹೇಗೆ ಬೆಳೀತಾರೆ, ಅಕ್ಕಿಯನ್ನು ಹೇಗೆ ಬೆಳೀತಾರೆ ಅಂತ ಗೊತ್ತಿರಲ್ಲ. ಹಾಗೆ ವಾಕ್ ಬಂದಾಗ ದೊಡ್ಡ ಕೆನಾಲ್ ನೋಡಿ ಎಷ್ಟು ಚೆನ್ನಾಗಿದೆ ನೋಟ. ಸುತ್ತಲೂ ಬೆಟ್ಟ ಮಧ್ಯ ಕಾಲುವೆ. ಈ ಕಾಲುವೆ ಹೊಸಪೇಟೆಯಿಂದ ಸುಮಾರು ದೂರದವರೆಗೂ ಇದೆ. ಇದು ಹಂಪಿಯಿಂದ ಹೊಸಪೇಟೆ, ಹಾಗೆ ಅಲ್ಲಿ ಸುತ್ತಮುತ್ತಲು ಎಲ್ಲ ನೀರಾವರಿ ಇದೆ. ಕಾಲುವೆ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ನೀರಾವರಿ ಇದೆ. ಚೆನ್ನಾಗಿ ಬೆಳೆ ಬೆಳೀತಾರೆ ಅಲ್ಲಿ ಜನ, ರೈತರು. ಇಲ್ಲಿ ಮಧ್ಯೆ ಸೇತುವೆ ಮಾಡಿದ್ದಾರೆ ನೋಡಿ, ಕಾಲುವೆ ಮಧ್ಯೆ. ಈ ಕಡೆಯಿಂದ ಆ ಕಡೆ ದಾಟ್ಕೊಂಡು ಹೋಗ್ಬೋದು. ಗಾಡಿಗಳು ಕೂಡ ಹೋಗ್ತವೆ, 2 ವೀಲರು, 4 ವೀಲರ್ ಹೋಗಲ್ಲ, 2 ವೀಲರ್ ಹೋಗ್ತವೆ. ನೋಡಿ ಅದನ್ನು ದಾಟ್ಕೊಂಡು ಹೋದ್ವಿ ನಾವು ವಾಕಿಂಗು. ಸುಮಾರು ಒಂದು 3-4 ಕಿಲೋಮೀಟ್ರ್ ವಾಕ್ ಹೋಗಿ ಬಂದ್ವಿ. ನೋಡಿ ಅಲ್ಲೇ ನಿಂತು ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಾನು. ನೋಡಿ ಹಾಗೆ ಇನ್ನೊಂದು ಕಡೆ ಬಂದು ನಾವು ಹಾಗೆ ವಾಕ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿದೆ ನೇಚರು. ಹಾಗೆ ಪಕ್ಷಿಗಳ ಕಲರವ ಕೇಳಿಸ್ತಾ ಇತ್ತು, ಚಿಲಿಪಿಲಿ ಅಂತ. ಬೆಳಗ್ಗೆ ಆ ಸೌಂಡು ತುಂಬ ಚೆನ್ನಾಗಿರುತ್ತೆ. ನೋಡಿ ಹೂಗಳು ನೋಡಿ, ಯೆಲ್ಲೋ ಕಲರ್ ಹೂಗಳು. ನೋಡಿ ಬೆಟ್ಟ ಹೇಗೆ ಕಾಣಿಸ್ತಾ ಇದೆ. ಒಂದು ಪಕ್ಷಿ ಸತ್ತು ಬಿದ್ದಿತ್ತು ಪಾಪ, ಅದನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ಅದು ಜೀವ ಇರಲಿಲ್ಲ. ನೋಡಿ ಇದು ಬಣವೆ ಅಂತ. ರೈತರು ಬೆಳೆದ ಮೇಲೆ ಅದು ಒಣಗಿರುತ್ತಲ್ಲ, ಅದನ್ನೇ ಬಣವೆ ಥರ ಮಾಡ್ತಾರೆ. ಈ ಥರ ಅದು ಹುಲ್ಲು
ಹಸುಗಳು ತಿನ್ನುತ್ತೆ. ಇದು ನೋಡಿ ಯೆಲ್ಲೋ ಕಲರ್ ಹೂ, ಇದೇನೋ ಶುಗರ್ಗೆ ಒಳ್ಳೇದಂತಾರೆ. ನೋಡಿ ನೇಚರ್ ತುಂಬ ಚೆನ್ನಾಗಿದೆ. ಅದು ಒಣಗಿಸಿ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ ಆ ಥರ ಹೂಗಳು. ಇದನ್ನು ಶುಗರ್ನವ್ರಿಗೆ ಒಳ್ಳೆಯದು ಅಂತ ಅದನ್ನು ತಯಾರಿಸಿರ್ತಾರೆ. ಒಂದು ಪ್ಯಾಕೆಟಲ್ಲಿ ರೆಡಿನೇ ಸಿಗುತ್ತೆ. ನಾನು ಕೂಡ ಒಂದು ಸಲ ತಂದಿದ್ದೆ. ನೋಡಿ ಹೀಗೆ ದಾರಿ ಕಾಲುವೆಯಿಂದ ಹಾಗೆ ಒಂದು 8-10 ಕಿಲೋಮೀಟ್ರ್ ಹೋಗುತ್ತೆ. ಹಾಗೆ ಮತ್ತು ಹಾಗೆ ಎಡಗಡೆ ತಿರುಗಿದ್ರೆ ಒಂದು ಚಿಕ್ಕ ಊರು ಬರುತ್ತೆ. ಚಿಕ್ಕ ಚಿಕ್ಕ ಊರುಗಳು, ಒಂದು 5-6 ಮನೆಗಳು ಇರುತ್ತೆ ಅಲ್ಲಿ. ಅಲ್ಲಿರೋರೆಲ್ಲ ಗಾಡಿ ಮೇಲೆ ಈ ಕಡೆ ಈ ಸೇತುವೆಯಿಂದ ಆ ಕಡೆ ಹೋಗ್ತಾರೆ. ನೋಡಿ ಹಸುಗಳನ್ನು, ಕೆಲವರೆಲ್ಲ ಹಸುಗಳನ್ನು ಸಾಕೊಂಡಿದ್ದಾರೆ. ಅವು ನೋಡ್ತಾ ಇತ್ತು ನಮ್ಮನ್ನು. ನೋಡಿ ಒಂದು ನಾಯಿ ಇತ್ತು, ಅದನ್ನು ನಾನು ಕರೆದೆ ಈ ಕಡೆ. ಆ ಕಡೆ ನಮ್ಮ ಮಗಳು ಬರ್ತಾ ಇದ್ಲು, ಅವಳು ನಾಯಿ ಕಂಡ್ರೆ ಭಯ, ಅದಕ್ಕೆ ಅದನ್ನು ಕರೆದೆ ನಾನು. ನೋಡಿ ಅಲ್ಲಿ ಯಾರು ಗಾಡಿ ತೊಗೊಂಡು ಬಂದರು. ಅವ್ರಿಗೆ ಕೇಳಿದೆ ಏನಾದರೂ ಕಚ್ಚುತ್ತಾ ಅಂತ. ಅವರು ಕಚ್ಚಲ್ಲ ಅಂದರು. ನನ್ನ ಹತ್ರ ಬಂತದ್ದು ನಾಯಿ, ಸುಮ್ಮನೆ ಇತ್ತು, ಅದೇನು ಕಚ್ಚಿಲ್ಲ, ಅದೇನು ಬೋಗು ಕೂಡ ಇಲ್ಲ, ಸುಮ್ಮನೆ ಅದಕ್ಕೇನು ತೊಗೊಂಡೋಗಿರಲಿಲ್ಲ ಹಾಕೋಕ್ಕೆ. ಏನಾದರೂ ತೊಗೊಂಡೋಗಿದ್ರೆ ಹಾಕ್ಬೋದಾಗಿತ್ತು. ಪಾಪ ಅವಕ್ಕೆ ಆಹಾರ ಸಿಕ್ಕಿರಲ್ಲ ಅಲ್ಲೇನೋ, ಅದು ಇದು ಆರಿಸ್ಕೊಂಡು ತಿಂತಾ ಇರ್ತವೆ. ನೋಡಿ ಹೇಗಿದೆ ಇದು ಹೂ, ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ಆ ಕಡೆ ಭತ್ತದ ಗದ್ದೆ ಇದೆ. ನಮ್ಮದು ರಾಕಿ ಮೆಡೋಸ್ ಅಂತ ಇದು ನಮ್ಮ ರೆಸಾರ್ಟ್ ಹೆಸರದು. ಆ ಕಡೆ ಹೋಗ್ತಾ ಇದ್ವಿ. ನೋಡಿ ರೆಸಾರ್ಟ್ ಕಾಣಿಸ್ತಾ ಇದೆ ದೂರದಲ್ಲಿ. ಇದೆಲ್ಲ ಭತ್ತ ಕಟಾವು ಮಾಡಿ ಒಣಗಿರುತ್ತಲ್ಲ ಅದು ಇದು. ಆಮೇಲೆ ಇದು ಕೂಡ ತೆಗಿತಾರೆ ಕ್ಲೀನ್ ಮಾಡಿ. ಇದು ನೋಡಿ ಹಸಿರಾಗಿದೆ. ಇದು ಈಗ ತಾನೇ ಬೆಳೀತಾ ಇದ್ದಾರೆ. ಚಿಕ್ಕ ಚಿಕ್ಕದಿದೆ ಸಸಿ. ನೋಡಿ ನಾವು ರೆಸಾರ್ಟ್ಗೆ ಹೋಗೋ ದಾರಿ ಇದು. ಭತ್ತದ ಗದ್ದೆಯಲ್ಲಿ ನೋಡಿ ಕೊಕ್ಕರೆಗಳು ಹೇಗೆ ಕೂತ್ಕೊಂಡಿದ್ದಾವೆ. ನೋಡಿ ಬೆಟ್ಟ ನೋಡಿ, ಈ ಬೆಟ್ಟದಲ್ಲಿ ಚಿರತೆ ಕೂಡ ಇರುತ್ತಂತೆ, ಆದರೆ ಅವೇನು ಮನುಷ್ಯರು ಅಲ್ಲಿ ಬರಲ್ಲ ಅಂತ ಹೇಳಿದ್ರು ಅವರು. ನೋಡಿ ಹಾಗೆ ಪ್ರಕೃತಿ ಸೌಂದರ್ಯ ನೋಡ್ತಾ ನೋಡ್ತಾ 4 ಕಿಲೋಮೀಟ್ರ್ ಹೋಗಿ ಬಂದದ್ದು ಗೊತ್ತೇ ಆಗಲಿಲ್ಲ. ಮತ್ತು ರೆಸಾರ್ಟ್ಗೆ ತಲುಪಿದ್ವಿ. ಬಂದು ಪೂರಿ ಬಾಜಿ ಮಾಡಿದ್ರು ಟಿಫನ್ಗೆ, ತಿಂದು ಮತ್ತೆ ರೆಡಿಯಾಗಿ ಹಂಪಿ ಟೆಂಪಲ್ಗೆ ಹೋಗೋದಿತ್ತು. ರೆಡಿಯಾಗಿ ಹಂಪಿ ಟೆಂಪಲ್ಗೆ ಹೋದ್ವಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಇದು ನೋಡಿ ಲೈಟಿಂಗ್ ಹೇಗೆ ಹಾಕಿದ್ದಾರೆ ದಾರಿಲೆಲ್ಲ, ಸ್ಟ್ರೀಟ್ ಲೈಟ್ ಹಾಕಿರ್ತಾರಲ್ಲ ಅದೇ ಥರ ಐಡಿಯಾ ಮಾಡಿ ಹೇಗೆ ಹಾಕಿದ್ದಾರೆ ನೋಡಿ. ರಾತ್ರಿ ಬರುವಾಗ ಕತ್ಲೆ ಆಗಬಾರ್ದು ಅಂತ ಆ ಥರ ಐಡಿಯಾ ಮಾಡಿ ಹಾಕಿದ್ದಾರೆ. ರೆಸಾರ್ಟ್ಗೆ ಹೋಗುವವರೆಗೂ ಈ ಥರ ಲೈಟ್ಗಳಿದ್ದಾವೆ. ನೋಡಿ ಎಲ್ಲ ಮರದಿಂದ ತಯಾರಿಸಿದ್ದೆ. ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ರೆಸಾರ್ಟ್ಗೆ ತಲುಪಿದ್ವಿ ನಾವು. ಈಗ ಟಿಫನ್ ಮಾಡಿ ಹಂಪಿ ಟೆಂಪಲ್ಗೆ ಹೋಗಬೇಕು. ನೋಡಿ ರೆಸಾರ್ಟ್ಗೆ ಬಂದ್ವಿ. ಟಿಫನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಹಂಪಿಗೆ ಹೋದ್ವಿ. ಹಂಪಿ ಟೆಂಪಲ್ ಹೋಗಿ ನೆಕ್ಸ್ಟಲ್ಲಿ ಹಾಕ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ. ನೋಡಿ ಬಾಳೆ ಗಿಡ ಕೂಡ ಹಾಕಿದ್ದಾರೆ. ನೋಡಿ ಅಲ್ಲಲ್ಲಿ ಬಾಳೆ ಗಿಡ ಹಾಕಿದ್ದಾರೆ. ಎಲ್ಲರೂ ಹೋಗಿ ಬನ್ನಿ.
ನೋಡಿ ಅಲ್ಲೇ ಜೋಕಾಲಿ, ಇದ್ರ ಉಯ್ಯಾಲೆ ಅಂದರೆ ನನಗೂ ಕೂಡ ತುಂಬ ಇಷ್ಟ. ಅದರ ಮೇಲೆ ಕೂತ್ಕೊಂಡು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಅಲ್ಲೇ ಚೇರ್ ಮೇಲೆ ಕೂತ್ಕೊಂಡು ಕಾಫಿ ಕುಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಪ್ರಕೃತಿಯ ಮಧ್ಯೆ ಕಾಫಿ ಕುಡಿಯೋದಂದರೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನೇಚರ್ ಇಷ್ಟಪಡ್ತೀರಿ ಅವರು ಕಮೆಂಟ್ ಮಾಡಿ. ಎಲ್ಲರೂ ಹೋಗಿ ಬನ್ನಿ ಈ ಥರ ಪ್ಲೇಸ್ಗಳಿಗೆ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಯಾವಾಗಲೂ ಕೆಲಸದಿಂದ ಮೈಂಡ್ ಬ್ಲಾಕ್ ಆಗಿರುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಹಂಪಿ ಟೆಂಪಲ್ ಹಾಕ್ತೀನಿ. ಟೆಂಪಲ್ ಒಳಗಡೆ ಏನು ಬಿಡಲಿಲ್ಲ, ಸುತ್ತಮುತ್ತಲು ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ವಿಡಿಯೋ ಕ್ಲಿಪ್ಪಿಂಗ್ಸು, ಅದನ್ನು ಹಾಕ್ತೀನಿ. ನೋಡಿ ಎಲ್ಲ ಗೇಮ್ಸ್ ಕೂಡ ಇದ್ದಾವೆ, ಇಂಡೋರ್ ಗೇಮ್ಸು. ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗಿದೆ ಇದು. ಆರಾಮಾಗಿ ಎಂಜಾಯ್ ಮಾಡಿ. ಯಾವುದೇ ಆರ್ಟಿಫಿಷಿಯಲ್ ಇಲ್ಲ ಇಲ್ಲಿ, ಎಲ್ಲ ನ್ಯಾಚುರಲ್ ನೇಚರ್ ಇದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹೋದರೆ. ಎಲ್ಲ ನೇಚರಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಬನ್ನಿ ನೀವು ಕೂಡ ಹೋಗಿ. ಎಷ್ಟೊಂದು ರೆಸಾರ್ಟ್ಗಳಿದ್ದಾವೆ ಈ ಥರ. ಈ ಫಾರಿನರ್ಸ್ ಎಲ್ಲ ಜಾಸ್ತಿ ಬರ್ತಾರಲ್ಲ ಹಂಪಿಗೆ, ಅವರೆಲ್ಲ ತಿಳ್ಕೊಂಡಿರ್ತಾರೆ. ಎಲ್ಲ ಊಟ ಕೂಡ ಚೆನ್ನಾಗಿರುತ್ತೆ. ನೋಡಿ ಇಲ್ಲೇ ಕೂತ್ಕೊಂಡು ಕಾಫಿ ಕೂಡ ಕುಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾದರೂ ಹೋದರೆ ಒಂಥರ ಮಕ್ಕಳ ಥರ ಭಾವನೆ ಬರುತ್ತೆ. ಎಲ್ಲ ಎಂಜಾಯ್ ಮಾಡ್ತೀವಿ. ಮನೆ ಕೆಲಸ ಎಲ್ಲ ಮರ್ತೋಗುತ್ತೆ. ಪ್ರಕೃತಿ ಮಡಿಲಲ್ಲಿ ಕೂತ್ಕೊಂಡು ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಹೋಗಿ ಬನ್ನಿ ಒಂದು ಸಲ. ನೋಡಿ ಹೊರಗಡೆ ಬಂದರೆ ನೆಟ್ವರ್ಕ್ ಇರುತ್ತೆ, ರೂಮಲ್ಲಿದ್ದರೆ ನೆಟ್ವರ್ಕು ಕಡಿಮೆ, ನೆಟ್ವರ್ಕ್ ಇರಲ್ಲ ಅಲ್ಲಿ. ನೋಡಿ ಅಲ್ಲಿ ಟಿಫನ್ನು ಪೂರಿ ಬಾಜಿ ಅಂತೆ, ಅದು ತಿಂದಿದ್ವಿ ಟಿಫನ್ಗೆ.